ದೇವ ಶ್ರೀ ಬಸವೇಶ್ವರ, ನಾಳೆ ನಾನು ಪೊಲೀಸ್ ಪರೀಕ್ಷೆ ಬರಲು ಹೊರಟಿದ್ದೇನೆ. ನಿನ್ನ ಕೃಪಾ ಕಟಾಕ್ಷ ಸದಾ ಈ ನಿರ್ಗತಿಕ ನಿರ್ದೋಗಿ ಮೇಲಿರಲಿ ತಂದೆ. ಇದೇ ನನ್ನ ದೀರ್ಘದಂಡ ನಮಸ್ಕಾರಗಳು ತಂದೆ. ಈ ಸಂದೀಪನನ್ನು ಇನ್ನೊಂದು ಸುದೀರ್ಘ ಸುಳಿಯಲ್ಲಿ ಸಿಲುಕಿಕೊಂಡಿರುವನು. ಅದುವೇ ಪ್ರೀತಿ. ಪ್ರೀತಿ ಎಂಬ ಪರೀಕ್ಷೆಯಲ್ಲಿ ಪಾಸ್ ಆಗಿರುವೆ. ಇನ್ನು ಮದುವೆ ಎಂಬ ಸಂದರ್ಶನದಲ್ಲಿ ಈ ಸಂದೀಪನನ್ನು ಸದಾ ದಾಸನಾಗಿ ಸೇವೆ ಮಾಡಿದರೆ ಈ ಸಂದೀಪ ಸದಾ ನಿನ್ನ ದಾಸನಾಗಿ ಸೇವೆ ಮಾಡ್ತಾನೆ ತಂದೆ, ಸೇವೆ ಮಾಡ್ತಾನೆ. ಓಹೋ, ವೇಳೆ ಬಹಳವಾಯ್ತು. ನನ್ನ ಪ್ರೇಮದ ಗೆಳತಿ ದೀಪ ಇನ್ನೂ ಏಕೆ ಬರಲಿಲ್ಲ? ಓಹೋ, ಬಂದೇ ಬಿಟ್ಟಳು. ಸಂದೀಪ್, ಬಂದು ತುಂಬಾ ಹೊತ್ತಾಯ್ತಾ ನೀವು? ಹೌದು ದೀಪ, ಬಂದು ತುಂಬಾ ಹೊತ್ತಾಯ್ತು. ಹಾ ದೀಪ, ನಾಳೆ ನಾನು ಒಂದು ವಾರದ ಮಟ್ಟಿಗೆ ಹುಬ್ಬಳ್ಳಿಗೆ ಹೋಗ್ತೇನೆ. ಏನು, ಒಂದ್ ವಾರನ? ಹೌದು. ಯಾಕೆ? ಹೌದು ದೀಪ, ಪೊಲೀಸ್ ಪರೀಕ್ಷೆ ಬರೆದು ಅದರ ಫಲಿತಾಂಶ ತಿಳಿದುಕೊಂಡು ಬರುವೆ. ನೋಡು ಸಂದೀಪ್, ಒಂದ್ ವಾರ ಅಲ್ಲ, ಒಂದು ಗಳಿಗೆ ಸಹ ನನ್ಗೆ ನಿಮ್ಮನ್ನು ಬಿಟ್ಟಿರುವ ಶಕ್ತಿ ಇಲ್ಲ ಸಂದೀಪ್. ದೀಪ, ಈ ಮಾತು ಶುದ್ಧ ಸುಳ್ಳು ನಿನ್ನದು. ಯಾಕೆ ಸಂದೀಪ್, ನನ್ನ ಪ್ರೀತಿ ಮೇಲೆ ಅಷ್ಟೊಂದು ಅಪನಂಬಿಕೆ ನಿಮ್ಗೆ? ಹೌದು ದೀಪ, ಒಂದು ಗಳಿಗೆ ಬಿಟ್ಟಿರಲು ಆಗಲ್ಲ ಎಂದು ಹೇಳುತ್ತಿರುವೆ. ಆದರೆ ನಿನಗೋಸ್ಕರ ನಾನು 2 ಗಂಟೆಯಿಂದ ಕಾಯ್ತಿರುವೆ, ಗೊತ್ತಾ? ಸಂದೀಪ್, ಇದೇ ನೀವು ಆಡುವ ಮಾತು? ಹೌದು ದೀಪ, ಹೌದು. ಸಂದೀಪ್, ನಿನ್ ಪ್ರೀತಿಗಾಗಿ ಪ್ರಾಣ ಕೊಡಲು ಸಿದ್ಧವಿದ್ದೇನೆ ನಾನು. ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದು ಇಷ್ಟೇನಾ ನೀವು? ದೀಪ, ಪ್ರೀತಿಯೇ ಇಲ್ಲದ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲಿ ದೀಪ? ನಿನ್ನಲ್ಲಿ ಪ್ರೀತಿ ಇದ್ದಿದ್ದರೆ ನನ್ನನ್ನು ನೋಡಲು ಆತುರದಿಂದ ಓಡೋಡಿ ಬರುತ್ತಿದ್ದೆ. ಸಂದೀಪ್, ಹೆಣ್ಣಿನ ಕಷ್ಟ ನಿಮ್ಗೇನ್ ಗೊತ್ತು? ನೀವೇನೋ ಗಂಡಸರು ಹಾಗೋ ಹೀಗೋ ಬಂದ್ಬಿಡ್ತೀರಾ. ಆದ್ರೆ ಹೆಂಗಸರು ಮನೆಯಿಂದ ದಾಟ್ಬೇಕಾದ್ರೆ, ಅದು ಈ ಜನರ ಕಣ್ಣು ತಪ್ಪಿಸಿ ಬರಬೇಕಾದ್ರೆ 7 ಸುತ್ತಿನ ಕೋಟೆಯನ್ನು ದಾಟಿ ಬಂದಂತೆ ಕಷ್ಟ. ಅದು ನಿಮ್ಗೆ ಗೊತ್ತಾ? ದೀಪ, ಈ ಬಣ್ಣದ ಮಾತಿಗೆ ಹತ್ತು ಕರಗಿದರೆ ಕರಗುತ್ತೆಂದು ಮಾಡಿದ್ಯಾ ನನ್ನ ಮನ? ಸಂದೀಪ್, ನೀನೇ ನನ್ನ ಜೀವ, ನೀನೇ ನನ್ನ ಭಾವ ಎಂದು ಮನಸ್ಸಿನಲ್ಲಿ ತುಂಬಾ ದೇವರಂತೆ ಪೂಜಿಸ್ತಾ ಇದ್ದೆ ನಾನು. ಆದ್ರೆ ಈ ನಿನ್ನ ಮನಸ್ಸು ಮೃದುವಾದ ಮಲ್ಲಿಗೆ ಅಂತ ತಿಳಿದಿದ್ದೆ ನಾನು. ಈಗ ಗೊತ್ತಾಗ್ತಾ ಇದೆ, ಈ ನಿನ್ನ ಮನಸ್ಸು ಮೃದುವಾದ ಮಲ್ಲಿಗೆ ಅಲ್ಲ, ನೀನೊಬ್ಬ ಮೃಗದ ಮನುಷ್ಯ ಅಂತ. ಇಷ್ಟೆಲ್ಲ ಆದ್ಮೇಲೆ ನಾನೇಕೆ ಬದುಕಿರ್ಬೇಕು? ನನಗಿನ್ನು ಮತನ ದಾರಿಯೇ ಸೂಕ್ತ. ನಿಲ್ಲು ದೀಪ, ನಿಲ್ಲು. ಕಡಿಮೆಯಾಗಲಿ ನನ್ನ ಮೇಲೆ ಕೋಪ, ಇಲ್ಲಾಂದ್ರೆ ಅಂಟಿಕೊಳ್ಳುವುದು ನಿನ್ನ ಶಾಪ. ಕೈ ಬಿಡು ಸಂದೀಪ್, ನಿನಗೆ ನಾನ್ ಬೇಡ ಅಂದ್ಮೇಲೆ ನಾನ್ ಬದುಕಿದ್ದು ಸತ್ತಂತೆ. ನನ್ಗಿನ್ನು ಮತನ ದಾರಿಯೇ ಸೂಕ್ತ. ಕೈ ಬಿಡು ನನ್ನನ್ನು. ಹಾ ನಡೆಯ ದೀಪ, ನಾನು ನಿನ್ನೊಂದಿಗೆ ಸಾಯುತ್ತೇನೆ. ಅಂದ್ರೆ ನಿನ್ ಮಾತು? ದೀಪ, ಈ ಬಣ್ಣದ ಮಾತಿಗೆ ಹೇಳಿಕೊಳ್ಳಿದರೆ ಏನಂತ ತಿಳಿದಿಯಾ ನನ್ನ ಮನಸ್ಸನ್ನ? ಹಾಗಾದ್ರೆ ಇಲ್ಲಿವರೆಗೂ ನೀವು ಮಾತನಾಡಿದ ರೀತಿ ಬರೀ ನಾಟಕ ದೀಪ. ನಿನ್ನನ್ನು ರೇಗಿಸಕ್ಕೆ ಅಂತ ಮಾಡಿದೆ ಅಷ್ಟೇ. ಏ ಪೋಲಿ, ನೋಡು, ಈ ಮಾತು ನಿಜವೇನಾದ್ರೂ ಆಗಿದ್ರೆ ಖಂಡಿತ ನಾನು ಬದುಕ್ತಾ ಇರ್ಲಿಲ್ಲ, ಗೊತ್ತಾ? ಏ ಹುಚ್ಚಿ, ಇದೆಲ್ಲ ಮಾಡಿದ್ದು ಬರೀ ತಮಾಷೆಗಾಗಿ. ಹಾ ದೀಪ, ಒಂದು ಮಾತು. ಅದ್ಯಾವ ಮಾತು? ದೀಪ, ಒಂದು ವಾರ ಹೊತ್ತು ಮರೆಯಬೇಕಾದರೆ ಕೊಡು ಒಂದು ಮುತ್ತು. ಆಹಾ, ಶುರು ಆಯ್ತು ಹಳೆಗತ್ತು. ದೀಪ, ಹೇರಿದೆ ಪ್ರೇಮದ ಮತ್ತು ಕೊಡು ಒಂದು ಸಿಹಿ ಮುತ್ತು. ನಾನಾಗುವೆ ನಿನ್ನ ಸ್ವತ್ತು. ನಿನ್ನ ಪ್ರೀತಿಗೆ ಹೋಗಿರುವೆ ನಾ ಸೋತು, ನಿನಗಾಗಿ ಕೊಡುವೆ ಒಂದು ಮುತ್ತು. ದೀಪ, ಇದೇ ಸಮಯದಲ್ಲಿ ಒಂದು ಇಂಪಾದ ಗೀತೆ ಬರಲಿ. ಆಹಾ Oh
ತಾಯಿ ಮಾತನಾಡ್ತಾ ಹೋಗೋಣ. ಬನ್ನಿ ಹೋಗೋಣ. ನಾ ಹೇಳ್ತೇನೆ